ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ವರುಣ ಗಾನ. ಎಲ್ಲರೂ ಹೇಗಿದ್ರ ಗೈಸ್? ಇವತ್ತು ಸಾಟರ್ಡೆ, ಸೊ ಅದಕ್ಕೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಆಂಜನೇಯ ಸ್ವಾಮಿ ಟೆಂಪಲ್ಗೆ. ನನ್ನ ಒಂದು ವ್ಲಾಗ್ಸ್ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಎವ್ರಿ ಸ್ಯಾಟರ್ಡೆ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ ಅನ್ನೋದು. ಸೊ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಸಾಟರ್ಡೆ ನಾಳೆ ಸಂಡೇ ಹಾಲಿಡೇ. ಇವತ್ತು ದೇವಸ್ಥಾನ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು. ಅಂದರೆ ಒಬ್ಬರು ಸ್ಪೆಷಲ್ ಪರ್ಸನ್ನು ಸಿಕ್ಕಿದ್ರು ನನಗೆ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅದ್ರ ಬಗ್ಗೆ ಇನ್ ಡೀಟೇಲಾಗಿ ನಾನು ಆಮೇಲೆ ಹೇಳ್ತೀನಿ. ಸೊ ನಿನ್ನೆ ನಮಗೆ ಸ್ಪೆಷಲ್ ಪರ್ಸನ್ ಸಿಕ್ಕಿದ್ರು. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡಿ. ಸೊ ಹೇಳ್ತೀವಿ ಅದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಈ ವ್ಲಾಗ್ ಹೀಗೆ ನೋಡ್ತಾ ಇರಿ. ಈಗ ಟೆಂಪಲ್ಗೆ ಹೋಗೋಣ ಬನ್ನಿ ಗೈಸ್. ಟೆಂಪಲ್ ಹೋಗ್ತಾ ಇದ್ದೀವಿ ಇವಾಗ. ಆನ್ ದ ವೇ ಅಲ್ಲಿ ಪೋಲಾರ್ ಬೇರ್ಗೆ ಹೋಗ್ತಾ ಇದ್ದೀವಿ. ಐಸ್ ಕ್ರೀಮ್ ತಿನ್ನೋಣ ಅಂತ. ಯಾವ್ದು ಬೇಕು ಅಂದರೆ ಒಳ್ಳೇದು ನೋಡಿ. ಇದು ಚೆನ್ನಾಗಿ ಐಸ್ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ತುಂಬ ಡೇಸಿಂದ ಅಂದ್ಕೊತಾ ಇದ್ದೆ ಬಂದು ಇಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ. ನಮ್ಮ ಚಿತ್ರದುರ್ಗದಲ್ಲಿ ಪೋಲಾರ್ ಬೇರ್ ಓಪನ್ ಆಗಿ ತುಂಬ ದಿವಸ ಆಗಿತ್ತು. ಬಟ್ ನಾವು ಸ್ವಲ್ಪ ಡಯಟಲ್ಲಿ ಇರೋ ರೀಸನ್ನಿಂದ ಬಂದಿರಲಿಲ್ಲ. ಇವಾಗ ಸ್ವಲ್ಪ ಟಿಫಿನ್ ಹೋಗ್ಬಿಟ್ಟು ಡಯಟ್ ತಿನ್ನು ಸ್ಟಾರ್ಟ್ ಮಾಡಿಲ್ಲ, ಮತ್ತೆ ಮಾಡಬೇಕು ಇವಾಗ ನಾಳೆಯಿಂದ. ಟ್ರೈ ಮಾಡೋಣ. ಇವಾಗ ಫಸ್ಟ್ ಟೈಮ್ ಬಂದಿದ್ದೀವಿ ಇವತ್ತು ಚಿತ್ರದುರ್ಗದಲ್ಲಿ. ನೋಡೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಹೆಂಗಿದೆ? ಸಕ್ಕದ ಇದು. ಸಣ್ಣ ಸ್ಮಾಲ್ ಸೈಜ್ ತಗೊಂಡಿರೋದು. ಯಾಕಷ್ಟು? ಇನ್ನೊಂದು ಹೇಳು. ಡಯಟು. ಸೊ ಗೈಸ್, ನಾವು ಇವಾಗ ರೀಚ್ ಆಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನಕ್ಕೆ ನಾವು ಯಾವಾಗಲೂ ಸ್ಯಾಟರ್ಡೆ ಬರೋದು. ಹೋಗೋಣ, ದರ್ಶನ ಲಾಂಗ್ ಹೋಗಿ ಕಾಫಿ ಕುಡಿಯೋಣ. ಸೊ ವರುಣ್ ಹೇಳ್ತಾರೆ ನೆನ್ನೆ ಏನಾಯಿತು ಅನ್ನೋದು, ಆ್ಯಂಡ್ ಸ್ಪೆಷಲ್ ಪರ್ಸನ್ ಯಾರು ಸಿಕ್ಕಿದ್ರು ನಮಗೆ ಅನ್ನೋದು ವರುಣ್ ಹೇಳ್ತಾರೆ ಆಮೇಲೆ. ಸೊ ಲೆಟ್ಸ್ ಗೋ. ದೋಸೆ ತಿಂದ್ವಿ ಆವಾಗಲೇ ಬ್ರೇಕ್ಫಾಸ್ಟಿಗೆ. ದೋಸೆ ತಿಂದಿದ್ದಕ್ಕೆ ಏನೋ ಒಂಥರ ನಿದ್ದೆ ಗೈಸ್. ಯಾರಪ್ಪ ಅದು ಸ್ಪೆಷಲ್ ಪರ್ಸನ್ ನಮ್ಗೆ ಸಿಕ್ಕಿದ್ದು ಅಂದರೆ ಟೆನ್ನಿಸ್ ಕೃಷ್ಣ ಸರ್ ನಮಗೆ ಸಿಕ್ಕಿದ್ರು. ಏನೋ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ನಾವು ಬಂದ್ವಿ. ಆಲ್ರೆಡಿ ಹೋಟೆಲ್ ಮುಂದೆ ನಿಂತ್ಕೊಂಡು ಜನಗಳೆಲ್ಲ ಸೇರಿದ್ರು, ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಸೊ ವರುಣ್ ಕಣ್ಣಿಡಿದ್ರು ನೋಡಿ, ಯಾರೋ ಬಂದಿರ್ಬೋದು ಅಂತ ಹೇಳಿ ಟೆನ್ನಿಸ್ ಕೃಷ್ಣ ಸರ್ ಅಂತ ಗೊತ್ತಾಯಿತು. ಬೇಗ ಕಾರ್ ಪಾರ್ಕ್ ಮಾಡಿ ನಾವು ಕಾರಿಂದ ಇಳಿದು ಅವ್ರ ಹತ್ರ ಹೋಗೋ ಅಷ್ಟರಲ್ಲಿ ಅವರು ಆ ಕಡೆ ನೆಕ್ಸ್ಟ್ ರೋಡಲ್ಲಿ ಅವ್ರ ಕಾರ್ ಹತ್ಕೊಳ್ಳೋಕ್ಕೆ ಅಂತ ಹೋದ್ರು. ಇಲ್ಲಿಂದ ವರುಣ್ ಹೇಳ್ತಾರೆ ಏನಾಯ್ತು ಅಂತ. ಹೇಳೋರು ಆಕ್ಚುಲಿ ಆ ಕಡೆ ಸೈಡ್ ಹಿಂಗೆ ಹೊರಡಕ್ಕೆ ಹೋದ್ರು, ಅವ್ರಾಗಲೇ ಕಾರ್ ಹತ್ರ ಹೋದ್ರು. ಬಟ್ ನಾವು ಆ ಕಡೆ ಸೈಡ್ ಇದ್ವಿ, ಅವ್ರು ಈ ಕಡೆ ಸೈಡ್ ಇದ್ರು. ಮಧ್ಯದಲ್ಲಿ ಇದು ವೆಹಿಕಲ್ಸ್ ಹೋಗ್ತಾ ಇದ್ವು, ಅಂದರೆ ಟ್ರಾಫಿಕ್ ಇತ್ತು. ಅಷ್ಟು ದೂರದಿಂದನೇ ಸರ್ ಒಂದು ನಿಮಿಷ ಮಾತಾಡಿಸ್ಬೇಕು ಅಂತ ದೂರದಿಂದನೇ ಅವ್ರು ನಾನು ಹೇಗೆ ಹೇಳಿದೆ. ಆ್ಯಕ್ಚುಲಿ ಹೋಗೋದು ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ರೋಡ್ ಕ್ರಾಸ್ ಮಾಡೋ ತನಕ ವೆಯ್ಟ್ ಮಾಡಿ ಅವ್ರು ನಿಂತರು, ವೆಯ್ಟ್ ಮಾಡಿದ್ರು ನಮಗೆ. ಆಮೇಲೆ ರೋಡ್ ಕ್ರಾಸ್ ಮಾಡಿಕೊಂಡು ಹೋಗಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಭಾಳ ಒಳ್ಳೆ ವ್ಯಕ್ತಿ ಆ್ಯಕ್ಚುಲಿ, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬ ಹೊತ್ತು ಮಾತಾಡ್ಸಿದ್ರು ನಮ್ಮ ಹತ್ರ. ನೀವೇನು ಮಾಡ್ಕೊಂಡಿದ್ದೀರಾ, ನಿಮ್ಮ ಆಕ್ಯುಪೇಷನ್ ಏನು, ಸ್ಟಡೀಸ್ ಏನು, ಆಮೇಲೆ ನಾನು ಇವ್ರಿಗೆ ಏನಾಗಬೇಕು ಅಂತೆಲ್ಲ ತುಂಬ ಹೊತ್ತು ಮಾತಾಡ್ಸಿದ್ರು. ನಾವು ಮ್ಯಾರಿಡ್, ನಾವು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ ತಕ್ಷಣ ಅವರು ನಂಬಲಿಲ್ಲ. ಏನೋ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ಕೊಂಡು ನೀವು ಮದುವೆ ಆಗಿದೆಯಾ ಅಂತ ಕೇಳಿದ್ರು. ಮದುವೆ ಆಗಿದೆಯಾ ಅಂತ ಕೇಳಿ ತುಂಬ ಚೆನ್ನಾಗಿ ಮಾತಾಡಿ ಆಮೇಲೆ ಅಲ್ಲಿ ಫೋಟೋ ಎಲ್ಲ ಆಯಿತು. ಫೋಟೋ ಎಲ್ಲ ತಗೊಂಡ್ರು. ಆಮೇಲೆ ಅಲ್ಲಿ 3-4 ಜನ ಎಲ್ಲ ವಿಡಿಯೋಸ್ ತೆಗಿತಾ ಇದ್ರು ನಮ್ದು. ನಾವು ಅವ್ರಿಗೆ ಮಾತಾಡಿಸ್ತಾ ಇರೋದೆಲ್ಲ ವಿಡಿಯೋ ತಗೊಂತ ಇದ್ರು.
ಓಕೆ ಆಯ್ತು, ಎಲ್ಲ ಆಯ್ತು, ಮಾತಾಡ್ಸ್ಕೊಂಡು ಬಂದ್ವಿ, ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ವಿ. ಇವತ್ತು ಬೆಳಿಗ್ಗೆ ಎದ್ದು ನಾನು ಮೊಬೈಲ್ ನೋಡ್ತಾ ಇದ್ದೀನಿ, ನಮ್ಮ ಫ್ರೆಂಡ್ಸ್ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಲಿಂಕ್. ಅವ್ರು ಯಾವುದೋ ಬೇರೆ ಪೇಜಲ್ಲಿ ಅವರು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅದು ವೈರಲ್ ಅದು ಸಖತ್ ವೈರಲ್ ಆಗ್ಬಿಟ್ಟಿದೆ. ನೀನಿದೆಯಾ ಅಂತ ಹೇಳಿ ಆ ಒಂದು ವಿಡಿಯೋನ ನಾನು ಈ ಒಂದು ಬ್ಲಾಗ್ ಅಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಒಬ್ರು ತಕ್ಕೊಂಡು ಹಾಕಿರೋದು, ಅದು ಫುಲ್ ವೈರಲ್ ಆಗಿದೆ. ಸೊ ಅದೇ ವಿಡಿಯೋ ನಾನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅವ್ರಿಗೆ ಕ್ರೆಡಿಟ್ಸ್ ಎಲ್ಲ ಕೊಟ್ಟು ನಾನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ. ಆಮೇಲೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಅವನಪ್ಪ ಹೌದು ಸಿಕ್ಕಿದ್ರು, ನನಗೊಂದು ಚಾನ್ಸ್ ಕೊಡಿಸ್ತೀನಿ ಅಂದಿದ್ದಾರೆ ಹೀರೋ ಆಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಅಂತೆಲ್ಲ ಹೇಳಿದೆ ಸುಮ್ಮನೆ ತಮಾಷೆಗೆ. ಅವ್ರು ನಿಜ ಅನ್ಕೊಂಡ್ರು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನಿನ್ನೆ ಅವ್ರಿಗೆ ಮೀಟ್ ಆಗಿಬಿಟ್ಟು ಮಾತಾಡಿಸಿ, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಚೆನ್ನಾಗಿ ಮಾತಾಡಿಸಿ ಹೋದ್ರು. ಅನ್ಎಕ್ಸ್ಪೆಕ್ಟೆಡ್, ನಾವು ಅನ್ಕೊಂಡೇ ಇರಲಿಲ್ಲ. ಊರಿಗೆ ಹೋಗಿ ನಾವು ಟ್ರಿಪ್ಗೆ ಹೋಗಿದ್ವಿ. ಸೊ ಟ್ರಿಪ್ಪಿಂದ ನಾವು ಮೊನ್ನೆ ಬಂದಿದ್ದು, ನಿನ್ನೆ ಸಿಕ್ಕಿದ್ದು ನಮಗೆ ಟೆನ್ನಿಸ್ ಕೃಷ್ಣ ಸರ್. ಸೊ ಅದೇ ಸುಸ್ತಲ್ಲೇ ನಾವು ಬಂದಿದ್ದು, ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ನಮ್ಗೆ ಗೊತ್ತೇ ಇರಲಿಲ್ಲ, ಅಲ್ಲಿ ಜನ ಎಲ್ಲ ಸೇರಿದ್ದು ನೋಡಿ ಟೆನ್ನಿಸ್ ಕೃಷ್ಣ ಸರ್ ಬಂದಿದ್ದಾರೆ ಅಂತ ಬೇಗ ಕಾರ್ ಪಾರ್ಕ್ ಮಾಡಿ ಹೋಗಿದ್ದು. ತುಂಬಾ ಒಳ್ಳೆ, ತುಂಬಾ ಇಷ್ಟ ಅವರು ಅಂದ್ರೆ ಅವ್ರ ಆಕ್ಟಿಂಗ್ ಆಗಲಿ. ವರುಣ್ ಡೈಲಾಗ್ ಹೇಳ್ತಾರೆ ನೋಡಿ. ಹೇಳು ವರುಣ್, ಫುಲ್ ಹೇಳಕ್ ಆಗಲ್ಲ, ಸ್ಪೆಷಲ್ ವ್ಲಾಗ್ ಇದು, ಹೇಳು. ಅಲ್ಲ ಸ್ವಲ್ಪ ಎಷ್ಟು ಬರುತ್ತೆ ಅಷ್ಟೇ. ಅದೇನೋ ಅಂದ್ಯಲ್ಲ ನೀನು, ಬೆಲ್ ಹೊಡಿಲಿಲ್ವಲ್ಲ ಅಂದ್ರು. ಅದ್ ನೋಡಿರ್ಬೇಕು, ಅದು ಆಕ್ಚುಲಿ ಚೆನ್ನಾಗಿ, ತುಂಬಾ ಚೆನ್ನಾಗಿದೆ ಕಾಮಿಡಿ. ಅದು ಇನ್ನೊಂದ್ಸಲ ಇನ್ನು ಬೆಲ್ ಹೊಡಿಲಿಲ್ವಲ್ಲ, ಇನ್ನು ತುಂಬಾ ಹೇಳ್ತಾ ಇದಾರೆ, ನಾಚ್ಕೊಂತಿದ್ದಾರೆ ಅವ್ರ ಡೈಲಾಗ್ಸ್ಗಳನ್ನ ಹೇಳಕ್ಕೆ. ಪಿಚಾಚಿ ಇನ್ನು ಬೆಲ್ ಹೊಡಿಲಿಲ್ವಲ್ಲ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಾಮಿಡಿ ಅದು ವಿಡಿಯೋ. ಗೈಸ್, ಇಷ್ಟ ಆಯ್ತು ನೆನ್ನೆ, ತುಂಬಾ ಚೆನ್ನಾಗಿತ್ತು. ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಕಳಿಸ್ದೆ ಫೋಟೋಸ್, ಸೆಲ್ಫೀಸ್ ಎಲ್ಲ ತಕ್ಕೊಂಡಿದ್ದು. ಈ ವ್ಲಾಗಲ್ಲಿ ಒಂದು ವಿಡಿಯೋ, ಆಮೇಲೆ ನಾವು ಏನು ತಕ್ಕೊಂಡ್ವಿ ಸೆಲ್ಫಿ ಸರ್ ಜೊತೆ, ಅದು ಕೂಡ ಅಟ್ಯಾಚ್ ಮಾಡ್ತೀನಿ ನೋಡಿ. ಗೈಸ್, ಅವ್ರು ನಮ್ಮ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು. ನನಗೂ ವರುಣ್ಗೂ ನಮ್ಮ ಆಕ್ಯುಪೇಷನ್, ನಮ್ಮ ಸ್ಟಡೀಸ್, ನಮ್ಮ ಹೆಸರು ಎಲ್ಲನೂ ಅವ್ರು ಕೇಳ್ತಾಯಿದ್ರು. ತುಂಬ ಹೊತ್ತು ಮಾತಾಡಿದ್ರು ಅವ್ರು ನಮ್ಮ ಹತ್ರ, ತುಂಬಾ ಖುಷಿ ಆಯಿತು. ಅಷ್ಟೇ ಗೈಸ್, ಇವಾಗ ನಾವು ಕಾಫಿ ಕುಡಿಯೋಕ್ಕೆ ಅಂತ ಇದ್ದೀವಿ. ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಈಗ ನಾವು ಕಾಫಿ ಕುಡಿತೀವಿ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅಂತ ಏನು ಸ್ಪೆಷಲ್ ಏನೂ ಇಲ್ಲ, ಅಂದರೆ ವೀಕೆಂಡ್ ಆಗಿರೋದ್ರಿಂದ. ಸೊ ಮೊನ್ನೆ ತಾನೇ ಟ್ರಿಪ್ಗೆ ಹೋಗಿ ಬಂದ್ವಿ. ಇವತ್ತು ನಾಳೆ ಚೆನ್ನಾಗಿ ರೆಸ್ಟ್ ಮಾಡಿ ಮಂಡೆಯಿಂದ ಮತ್ತೆ ಕೆಲಸ ಅಷ್ಟೇ. ನಿನ್ನೆ ತಾನೇ ಇನ್ನೂ ಬಂದಿದ್ದೀವಿ, ಅಷ್ಟು ಲಾಂಗ್ ಜರ್ನಿ ಮಾಡ್ಕೊಂಡು ಮತ್ತೆ ಲಾಂಗ್ ಹೋಗ್ಬಿಟ್ಟು ಕಾಫಿ ಕುಡಿಬೇಕಾ? ಇವತ್ತು ಸಾಟರ್ಡೆ ಅಂತ. ಸಾಟರ್ಡೆ ಆದ್ರೆ ನಿಮ್ಮ ಮಂಡೆಯಿಂದ ಇನ್ನೆಲ್ಲಿ ಕರ್ಕೊಂಡು ಹೋಗ್ತೀವಿ ಅವ್ರ ಕೆಲಸ. ಮಂಡೆಯಿಂದ ಬಿಸಿಲಾದ್ರೂ ಇರುತ್ತೆ, ಇಲ್ಲ ಮಳೆ ಆದ್ರೂ ಬರುತ್ತೆ, ಇಲ್ಲ ಚಳಿ ಆದ್ರೂ ಆಗ್ತಾ ಇರುತ್ತೆ. ನಿನಗೆ ಉರಿ, ನನಗೆ ಕಾಫಿ ಕುಡ್ಸಕ್ಕೆ. ಅದ್ರ ಏನಾದ್ರೂ ಒಂದು ರೀಸನ್ ಇಟ್ಕೊಂಡು ನಾವು ಬಂದೇ ಬರ್ತೀವಿ. ಒಳ್ಳೆ ಸ್ಟ್ರಾಂಗ್ ಶುಂಠಿ ಟೀ ಬೇಕು, ಫುಲ್, ಹಾಫ್ ಬೇಡ. ಏನು ಗೈಸ್, ನನ್ನ ಫೇವ್ರೆಟ್ ಶುಂಠಿ ಟೀ. ಗೈಸ್, ಒಳ್ಳೆ ಟೀ ಕುಡಿದ್ವಿ, ತುಂಬ ಚೆನ್ನಾಗಿತ್ತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಜಿಮ್ಗೆ ಹೋಗಬೇಕು. ಜಿಮ್ಗೆ ಹೋಗಿ 1 ವೀಕ್ ಆಯಿತು, ಹೋಗಿರಲಿಲ್ಲ ಇಷ್ಟು ದಿನ ಟ್ರಿಪ್ ಅಂತ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಹೇಳು. ಬಾಯ್ ಬಾಯ್ ಗೈಸ್.